ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರಿ ಓಂ ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾದ್ಯೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲಜಗದನಾದ್ಯಂತಮಾನಂದದಂ ತಂ. ಹರಿ ಓಂ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ನಾವೀಗ 2ನೇ ಅಧ್ಯಾಯದಲ್ಲಿ ಅಜಾತಶತ್ರು ಬ್ರಾಹ್ಮಣ ಅಂತ ಅದನ್ನ ನಾವೀಗ ಅನುಸಂಧಾನ ಮಾಡ್ತಾ ಇದ್ದೇವೆ. ಈ ಅಜಾತಶತ್ರು ಬ್ರಾಹ್ಮಣದಲ್ಲಿ ಮುಖ್ಯವಾಗಿ ಗಾರ್ಗ್ಯ ಆ ಬ್ರಾಹ್ಮಣ ಅಜಾತಶತ್ರು ಎನ್ನುವಂತಹ ಕಾಶಿಯ ರಾಜನಿಗೆ ತತ್ವೋಪದೇಶ ಮಾಡ್ತೀನಿ, ನಿನಗೆ ನಾನು ಬ್ರಹ್ಮೋಪದೇಶ ಮಾಡ್ತೀನಿ ಅಂತ ಹೇಳಿದಾಗ ಆ ರಾಜ ಅವನಿಗೆ ಗೊತ್ತಿದ್ದಂತಹ ಎಲ್ಲ ಪ್ರತೀಕಗಳನ್ನ ಕೇಳಿ ಆ ಪ್ರತೀಕಗಳಲ್ಲಿ ಇರುವಂತಹ ಭಗವಂತನ ವಿಶೇಷವಾದ ಗುಣಾನುಸಂಧಾನವನ್ನ ಕೊಟ್ಟ. ಒಂದೊಂದು ಪ್ರತೀಕದಲ್ಲಿ ಭಗವಂತ ಹೇಗಿದ್ದ, ಚಂದ್ರನಲ್ಲಿ ಬೃಹನ್ ಪಾಂಡರ ವಾಸ ಅಂತ ಹಾಗೆಲ್ಲ ನಾವೇನ್ ಕೇಳಿದ್ದೇವೆ ಹಿಂದಿನ ಪಾಠಗಳಲ್ಲಿ, ಆ ಅನುಸಂಧಾನಗಳನ್ನ ಕೊಡ್ತಾನೆ. ಅದನ್ನ ಕೊಟ್ಟ ಮೇಲೆ ಕೊನೆಗೆ ಬ್ರಹ್ಮದೇವರ ಪ್ರತೀಕಕ್ಕೆ ನಿಲ್ಲಿಸಿದಾಗ ನಿನಗಿಷ್ಟೇನಾ ಗೊತ್ತಿದ್ದು ಅಂತ ಕೇಳಿದ್ದಕ್ಕೆ ಏನೂ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಈ ಪ್ರಕರಣ ಯಾಕೆ ಬಂತು ಅಂತನ್ನೋದಕ್ಕೆ ಶ್ರೀಮದಾಚಾರ್ಯರು ಭಾಷ್ಯದಲ್ಲೇ ಹೇಳುವಾಗ, ಭಗವಂತನನ್ನ ಉಪಾಸನೆ ಮಾಡುವಂಥದ್ದು 2 ಪ್ರಕಾರ ಇದೆ. ದೇವರ ಉಪಾಸನೆಯನ್ನ ಮಾಡುವ ಪ್ರಕಾರ ಎಷ್ಟು ಅಂತ ಕೇಳಿದ್ರೆ 2 ಪ್ರಕಾರ. ಯಾವ್ಯಾವುದು? ಒಂದು ಬಾಹ್ಯವಾದ ಉಪಾಸನೆ, ಇನ್ನೊಂದು ಆಂತರಿಕವಾದ ಉಪಾಸನೆ. ಒಟ್ಟು 2 ರೀತಿಯಲ್ಲಿ ಭಗವಂತನನ್ನ ಉಪಾಸನೆಯನ್ನ ಮಾಡುವಂಥದ್ದು. ಒಂದು ಬಾಹ್ಯೋಪಾಸನ, ಇನ್ನೊಂದು ಆಂತರಿಕವಾದ ಉಪಾಸನೆ. ಆದ್ದರಿಂದ ಬಾಹ್ಯವಾದ ಉಪಾಸನೆ ಅಂತಂದ್ರೆ ಬೇರೆ ಬೇರೆ ದೇವತೆಗಳ ಒಳಗೆ ಅಂತರ್ಯಾಮಿಯಾಗಿದ್ದಾನೆ ದೇವರು ಅಂತ ಉಪಾಸನೆ ಮಾಡು. ನಮ್ಮ ಹೃದಯದಲ್ಲಿ ಬಿಂಬರೂಪದಲ್ಲಿ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡು ಉಪಾಸನೆ ಮಾಡು. ಆ 2 ಉಪಾಸನೆಗಳಲ್ಲಿ ಯಾವ ಉಪಾಸನೆ ದೊಡ್ಡದು, ಯಾವ ಉಪಾಸನೆ ಶ್ರೇಷ್ಠ ಅನ್ನುವಂತಹ ಪ್ರಶ್ನೆಗೆ ಶಾಸ್ತ್ರ ಕೊಡುವಂತಹ ಉತ್ತರ, ಇತರ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ನಾವು ಉಪಾಸನೆಯನ್ನ ಮಾಡಿದರೆ ಆಯಾ ದೇವತೆಗಳ ಹತ್ತಿರಕ್ಕೆ ಹೋಗ್ತೇವೆ. ಗಣೇಶನ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ದೇವರ ಉಪಾಸನೆಯನ್ನು ನಾವು ಮಾಡಿದ್ರೆ ಏನಾಗುತ್ತೆ? ಗಣೇಶನ ಲೋಕ. ರುದ್ರದೇವರ ಉಪಾಸನೆಯನ್ನ ಮಾಡಿದರೆ ಅಂದ್ರೆ ರುದ್ರದೇವರು ಭಗವಂತನಿಗೆ ಪ್ರತಿಮಾ ಅಂತ ಉಪಾಸನೆ ಮಾಡಿದ್ರೆ ರುದ್ರಲೋಕ, ಇಂದ್ರದೇವರು ಅಂತ ಇಂದ್ರಲೋಕ, ಅಗ್ನಿ ಅಂದ್ರೆ ಅಗ್ನಿಲೋಕ, ಹೀಗೆಲ್ಲ ಒಂದೊಂದು ಲೋಕಗಳು. ಆದ್ರೆ ಮೋಕ್ಷ ಆಗೋದಿಲ್ಲ. ಮೋಕ್ಷ ಆಗಬೇಕು ಅಂತಂದ್ರೆ ನಮ್ಮ ಹೃದಯದ ಒಳಗೆ ಬಿಂಬರೂಪನಾಗಿ ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡಿದ್ರೆ ಮಾತ್ರ ಮೋಕ್ಷ. ಬಿಂಬರೂಪದಲ್ಲಿ ಭಗವಂತ, ನಮ್ಮ ಹೃದಯದಲ್ಲಿ ಭಗವಂತ ಸನ್ನಿಹಿತನಾಗಿದ್ದಾನೆ ಅಂತ ಉಪಾಸನೆ ಮಾಡ್ಲಿಲ್ಲ ಅಂದ್ರೆ ಯಾವ ಕಾಲಕ್ಕೂ ಮೋಕ್ಷ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ತತ್ವವನ್ನ ತೋರಿಸ್ಕೊಡ್ಲಿಕ್ಕಾಗಿ ಆ ಒಂದು ದೊಡ್ಡ ತತ್ವವನ್ನ ನಮಗಿಲ್ಲಿ ಉಪದೇಶವನ್ನ ಮಾಡ್ಲಿಕ್ಕಾಗಿ ಉಪನಿಷತ್ತು ಈ ಕಥೆಯನ್ನು ಹೇಳುತ್ತೆ. ತನಗೆ ಗೊತ್ತಿರೋದಿಷ್ಟೇ ಅನ್ನೋದನ್ನ ತಿಳ್ಕೊಂಡಂತಹ ಆ ಗಾರ್ಗ್ಯ ಅಜಾತ ಶತ್ರುವನ್ನ ಹೇಳ್ತಾನೆ, ನೋಡಪ್ಪ, ನಾನು ನಿನ್ನ ಶಿಷ್ಯನಾಗಿ ಬಂದು ಬಿಡ್ತೇನೆ, ನನಗೆ ತತ್ವೋಪದೇಶವನ್ನ ನೀನು ಮಾಡಬೇಕು. ಇನ್ನು ಮೇಲೆ ನಾನು ನಿನ್ನ ಶಿಷ್ಯ, ದಯಮಾಡಿ ನೀನೀಗ ನನಗೆ ತತ್ವೋಪದೇಶವನ್ನ ಮಾಡಬೇಕು ಅಂತ ಅವನು ಪ್ರಾರ್ಥನೆ ಮಾಡಿಬಿಟ್ಟ. ಆ ಬ್ರಾಹ್ಮಣ ಕ್ಷತ್ರಿಯನಾದಂತಹ ರಾಜನನ್ನ
ಪ್ರಾರ್ಥನೆ ಮಾಡಿದ. ಆ ಪ್ರಾರ್ಥನೆ ಮಾಡಿದ್ದಕ್ಕೆ ಅಜಾತಶತ್ರು ಹೇಳ್ತಾನೆ, ಸಹೋವಾಚ ಅಜಾತಶತ್ರು. ಒಬ್ಬ ಬ್ರಾಹ್ಮಣನಾಗಿರ್ತಕ್ಕಂತಹ ವ್ಯಕ್ತಿ ತತ್ವೋಪದೇಶ ಮಾಡುವಂತ ಕ್ಷತ್ರಿಯನನ್ನ ಕೇಳಿದ್ದಕ್ಕೆ ಅವನು ಹೇಳ್ತಾನೆ, ಪ್ರತಿಲೋಮಂ ವೈ ತತ್ ಯದ್ ಬ್ರಾಹ್ಮಣ ಕ್ಷತ್ರಿಯಮುಪೇಯಾತ್ ಬ್ರಹ್ಮಮೇ ವಕ್ಷತೀತಿ ಏವತ್ವಾ ಜ್ಞಾಪಯಿಷ್ಯಾಮಿ ಇತಿ. ನೋಡಪ್ಪ, ಇದು ಸರಿಗಿಲ್ಲದೆ ಇರತಕ್ಕಂತಹ ಒಂದು ಪ್ರಕಾರ. ಯಾಕೆ? ಕ್ಷತ್ರಿಯನಾಗಿರ್ತಕ್ಕಂತಹ ಒಬ್ಬ ಕ್ಷತ್ರಿಯನಾಗಿರುವಂತಹ ವ್ಯಕ್ತಿ ಬ್ರಾಹ್ಮಣನಿಗೆ ತತ್ವೋಪದೇಶವನ್ನ ಮಾಡೋದು ಸರಿಯಿಲ್ಲ. ಬ್ರಾಹ್ಮಣನಾದವನು ಬೇರೆ ಎಲ್ಲರಿಗೂ ತತ್ವೋಪದೇಶ ಅಂದ್ರೆ ಭಗವಂತನ ಸ್ವರೂಪ, ಬ್ರಹ್ಮಸ್ವರೂಪವನ್ನ ಉಪದೇಶ ಮಾಡಬಹುದು. ಆದರೆ ಕ್ಷತ್ರಿಯನಾದಂತಹ ವ್ಯಕ್ತಿ ಒಬ್ಬ ಬ್ರಾಹ್ಮಣನಿಗೆ ಬ್ರಹ್ಮಸ್ವರೂಪವನ್ನು ಉಪದೇಶ ಮಾಡುವಂಥದ್ದು ಲೋಕದಲ್ಲಿ ಎಲ್ಲೂ ಕೂಡ ನಮಗದು ಕಂಡು ಬಂದಿಲ್ಲ. ಆದ್ದರಿಂದ ನಾನು ನಿನಗೆ ಉಪದೇಶ ಮಾಡೋದಿಲ್ಲ, ಅಂದ್ರೆ ಗುರುಗಳ ರೀತಿ ನಾನು ನಿನಗೆ ಉಪದೇಶ ಮಾಡೋದಿಲ್ಲ, ನಾನು ನಿನಗೆ ಹೇಳ್ತೇನೆ, ಹೀಗಿದೆ ಅನ್ನುವುದಾಗಿ ನಿನ್ನ ಮುಂದೆ ವಿಜ್ಞಾಪನೆ ಮಾಡ್ತೇನೆ. ನಾನು ನಿನಗೆ ಹೇಳ್ತೇನೆ, ಈ ತರ ಇದೆ, ಈ ಪ್ರಕಾರ. ಅಂದ್ರೆ ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡ್ತಾರಲ್ಲ, ಉಪದೇಶ ಮಾಡುವಂತೆ ನಾನ್ ನಿನಗೆ ತತ್ವೋಪದೇಶ ಮಾಡೋದಿಲ್ಲ. ಅಂತರ್ಯಾಮಿಯಾದ ಭಗವಂತನ ಹೃದಯದಲ್ಲಿ ಇರುವಂತಹ ಭಗವಂತನ ವಿಚಿತ್ರವಾದ ವ್ಯಾಪಾರಗಳು ಹೀಗೆಲ್ಲ ಇದೆ ಅಂತ ನಾನ್ ನಿನಗೆ ಹೇಳ್ತೇನೆ ಅಂತ ಹೇಳಿ ಪರಮ ಸುಂದರವಾಗಿ ಅಂತರ್ಯಾಮಿ ಹೃದಯದಲ್ಲಿ ಸನ್ನಿಹಿತನಾದ ಭಗವಂತನ ವ್ಯಾಪಾರವನ್ನ ತಿಳಿಸಿಕೊಡ್ತಾರೆ. ಸಂಪಾಣಾವಾದಾಯೋತ್ತಸ್ಥೌ ತೌಹ ಪುರುಷಂ ಸುಪ್ತಮಾಜಗ್ಮತುಃ ತಮೇತೈರ್ನಾಮಭಿರಾಮಂತ್ರಯಾಂಚಕ್ರೇ ಬೃಹನ್ ಪಾಂಡರವಾಸಃ ಸೋಮ ರಾಜನ್ನಿತಿ ರಸೋತ್ತಸ್ಥೌ ತಂ ಪಾಣಿನಾ ಪೇಷಂ ಬೋಧಯಾಂಚಕಾರ ಸಹೋತ್ತಸ್ಥೌ. ಅಲ್ರಿ, ನೀವು ಹೇಳಿದ್ದೇನು? ದೇವರು ಎಲ್ಲಾ ಕಡೆ ಒಬ್ಬನೇ. ಉಪನಿಷತ್ ಬ್ರಹ್ಮಸೂತ್ರಗಳಲ್ಲಿ ಒಂದು ಸೂತ್ರ ಇದೆ, ನಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹೀ ಅಂತ ಆ ಸೂತ್ರ. ಭಗವಂತ ಎಲ್ಲಾ ಕಡೆ ಒಂದೇ ರೀತಿ ಇರ್ತಾನೆ. ಅಂದ್ರೆ ನನ್ನ ಅಂತರ್ಯಾಮಿಯಾದ ಭಗವಂತನಿಗೆ ಶಕ್ತಿ ಜಾಸ್ತಿ, ನಿಮ್ಮ ಅಂತರ್ಯಾಮಿಯಾದ ಭಗವಂತನಿಗೆ ಶಕ್ತಿ ಕಡಿಮೆ, ಸೂರ್ಯಾಂತರ್ಯಾಮಿಯಾದ ಭಗವಂತನಿಗೆ ಶಕ್ತಿ ಜಾಸ್ತಿ, ನಕ್ಷತ್ರಾಂತರ್ಯಾಮಿಯಾದ ಭಗವಂತನಿಗೆ ಶಕ್ತಿ ಕಡಿಮೆ ಅಂತೇನಿಲ್ಲ. ಎಲ್ಲ ಕಡೆ ಎಲ್ಲ ಪದಾರ್ಥಗಳ ಒಳಗೆ ಸನ್ನಿಹಿತನಾಗಿರುವಂತಹ ಭಗವಂತನಿಗೆ ಒಂದೇ ರೀತಿಯಾದ ಬಲ, ಜ್ಞಾನ ಎಲ್ಲ. ಹಾಗಿರುವಾಗ ನಾವು ದೇವತೆಗಳ ಅಂತರ್ಯಾಮಿಯಾಗಿ ಉಪಾಸನೆ ಮಾಡಿದ್ರೇನು, ನಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತ ಎಲ್ಲಾ ಕಡೆ ಇರುವಂತಹ ದೇವರು ಒಂದೇ ರೀತಿ ಆಗಿರ್ಬೇಕಾದ್ರೆ ಹೃದಯದಲ್ಲಿದ್ದಾನೆ ಅಂತ ಉಪಾಸನೆ ಮಾಡಿದ್ರೇನು, ದೇವತೆಗಳ ಒಳಗೆ ಉಪಾಸನೆ ಮಾಡಿದ್ರೆ ಏನು? ಒಟ್ಟಿನಲ್ಲಿ ಎಲ್ಲರ ಒಳಗಿರ್ತಕ್ಕಂಥ ದೇವರ ಶಕ್ತಿ ಒಂದೇ ಅಲ್ವಾ, ಸಾಮರ್ಥ್ಯ ಒಂದೇ ಅಲ್ವಾ? ಹೃದಯದಲ್ಲಿರ್ತಕ್ಕಂಥ ಭಗವಂತನ ಉಪಾಸನೆ ಮಾಡಿದ್ರೆ ಮಾತ್ರ ಮೋಕ್ಷ, ದೇವತೆಗಳ ಒಳಗೆ ಅಂತರ್ಯಾಮಿಯಾದ ಭಗವಂತನ ಉಪಾಸನೆ ಮಾಡಿದ್ರೆ ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು? ಎಲ್ಲಾ ಕಡೆ ದೇವರು ಒಂದೇ ರೀತಿಯಾಗಿರುವಾಗ ಆ ಉಪಾಸನೆ ಮಾಡಿದ್ರೆ ಮೋಕ್ಷ, ಈ ಉಪಾಸನೆ ಮಾಡಿದ್ರೆ ಮೋಕ್ಷ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಅಂದ್ರೆ ಅದಕ್ಕೆ ಒಂದು ವಿಷಯವನ್ನು ಹೇಳ್ತಾರೆ, ನಮಗೆ ಸಂಬಂಧಪಟ್ಟಿದ್ದು ಯಾವುದು ಅಂತ. ದೇವತೆಗಳ ಅಂತರ್ಯಾಮಿಯಾದ ಭಗವಂತನ ರೂಪಕ್ಕಿಂತಲೂ ಇನ್ನು ಪರ್ಸನಲ್ ಆಗಿ ನಮಗೆ ಸಂಬಂಧಪಟ್ಟ ಭಗವದ್ ರೂಪ ನಮ್ಮ ಹೃದಯದ ಒಳಗಿರ್ತಕ್ಕಂಥ, ನನಗೂ ಅದಕ್ಕೂ ಡೈರೆಕ್ಟ್ ಕನೆಕ್ಷನ್. ನಮ್ಮ ಹೃದಯದಲ್ಲಿ ಅಂತರ್ಯಾಮಿಯಾಗಿ ಇರುವ ಭಗವದ್ ರೂಪಕ್ಕೂ ಮತ್ತು ನಮಗೂ ಡೈರೆಕ್ಟ್ ಕನೆಕ್ಷನ್. ಅದು ಕೇವಲ ನನಗೋಸ್ಕರವಾಗಿ ಎಕ್ಸ್ಕ್ಲೂಸಿವ್ ಆಗಿ ನನಗೆ ಮಾತ್ರ ಇರುವಂಥದ್ದು ಅದು.
ದೇವತಾಂತರ್ಯಾಮಿ ಆದ್ರೆ ಎಲ್ಲರಿಗೂ ಸಂಬಂಧಪಟ್ಟದ್ದು. ಗಣೇಶನ ಅಂತರ್ಯಾಮಿಯಾದ ವಿಶ್ವಂಭರನನ್ನ ನಾನೊಬ್ನೇ ಪೂಜೆ ಮಾಡಲ್ಲ, ನೀವೆಲ್ಲರೂ ಪೂಜೆ ಮಾಡ್ತೀರಿ. ನನ್ನ ಹೃದಯದ ಒಳಗಿರ್ತಕ್ಕಂತ ಭಗವಂತನನ್ನ ನೀವ್ಯಾರು ಪೂಜೆ ಮಾಡಲ್ಲ, ನಾನೊಬ್ನೇ ಪೂಜೆ ಮಾಡ. ತುಂಬಾ ತುಂಬಾ ದೊಡ್ಡ ಡಿಫರೆನ್ಸ್ ಇದೆ. ದೇವತೆಗಳ ಅಂತರ್ಯಾಮಿಯಾದ ಭಗವಂತನನ್ನ ಎಲ್ಲರೂ ತಿಳ್ಕೊಳ್ತಾರೆ, ಬಟ್ ನಮ್ಮ ಅಂತರ್ಯಾಮಿಯಾದ ಭಗವಂತನನ್ನ ನಾನೊಬ್ನೇ ತಿಳ್ಕೊಳ್ಬೇಕು. ಆದ್ದರಿಂದ ನನ್ನ ಹೃದಯದ ಒಳಗೆ ಇರುವ ಭಗವಂತನಿಗೂ ನನಗೂ ತುಂಬಾ ಗಾಢವಾದಂತಹ ಒಂದು ಸಂಬಂಧ ಇದೆ. ಆದ್ದರಿಂದ ದೇವತೆಗಳ ಅಂತರ್ಯಾಮಿಯಾದ ಭಗವಂತನನ್ನ ಉಪಾಸನೆ ಮಾಡೋದಕ್ಕಿಂತಲೂ ಶ್ರೇಷ್ಠವಾದದ್ದು, ಮೋಕ್ಷಕ್ಕೆ ಕಾರಣವಾದ ಉಪಾಸನೆ ಯಾವುದು ಅಂತಂದ್ರೆ ನಮ್ಮ ಹೃದಯದ ಒಳಗೆ ಇರುವ ಭಗವಂತನನ್ನ ತಿಳ್ಕೊಳ್ಳೋದು. ಅದನ್ನ ಹೇಳಲಿಕ್ಕಾಗಿ ಆಸನದಲ್ಲಿ ರಾಜನೂ ಕೂತಿದ್ದ, ಅಜಾತಶತ್ರು. ಅದಾದ ಮೇಲೆ ಅಲ್ಲಿ ಅವನು ಕೂತಿದ್ರು. ಯಾರವರು? ನಮ್ಮ ಗಾರ್ಗ್ಯ ಬ್ರಾಹ್ಮಣರು ಕೂತಿದ್ರು. ಹೃದಯದ ಒಳಗಿರತಕ್ಕ ಭಗವಂತನ ಉಪಾಸನೆ ಎಷ್ಟು ದೊಡ್ಡದು ಅನ್ನೋದನ್ನ ಉದಾಹರಣೆಯ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ಲಿಕ್ಕಾಗಿ ಆ ರಾಜ ಅಜಾತಶತ್ರು ಏನ್ ಮಾಡ್ತಾನೆ, ಆ ಗಾರ್ಗ್ಯ ಬ್ರಾಹ್ಮಣನ ಕೈಯನ್ನ ಹಿಡಿದು ಎದ್ದ. ಕೈ ಹಿಡ್ಕೊಂಡ್ಬಿಟ್ನಂತೆ. ಕೈ ಹಿಡಿದುಕೊಂಡು ಎದ್ದು ಕರ್ಕೊಂಡ್ಬರ್ತಾನೆ. ಎಲ್ಲಿಗೆ? ಅರಮನೆಯಿಂದ ಹೊರಗೆ ಬರ್ತಾರೆ. ಅವನ ಅರಮನೆ ಕಾಶಿನಗರ, ಆ ಅಜಾತಶತ್ರು ರಾಜನ ಅರಮನೆ. ಆ ಅರಮನೆಯಿಂದ ಹೊರಗೆ ಬಂದ್ರು. ರಸ್ತೆಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ. ಬೀದಿಯಲ್ಲಿ ನಡೆದು ಬರುವಾಗ ಅಲ್ಲೊಬ್ಬ ಮಲಗಿದ್ದ. ಒಬ್ಬ ವ್ಯಕ್ತಿ, ಮನುಷ್ಯ ಮಲಗಿದ್ದ. ಆ ಮಲಗಿದ್ದಂತಹ ಮನುಷ್ಯನ ಹತ್ತಿರಕ್ಕೆ ಇಬ್ರು ಬಂದ್ರು. ಅಜಾತಶತ್ರುವು ಬಂದ್ರು, ಆ ಬ್ರಾಹ್ಮಣ ಗಾರ್ಗ್ಯ ಬ್ರಾಹ್ಮಣನು ಬಂದ್ರು. ಅವರಿಬ್ರು ಬರ್ತಾರೆ. ಹತ್ತಿರಕ್ಕೆ ಬಂದು ಅವನೇನ್ ಮಾಡ್ತಾನೆ, ಅಜಾತಶತ್ರು, ಬೃಹನ್ ಪಾಂಡರವಾಸ, ನೋಡಿ ಶುಕ್ಲಾಂಬರಧರ, ಬೃಹತ್ ಪಾಂಡರವಾಸ ಅಂದ್ರೆ ಹೇಳಿದೆ, ಶುಭ್ರವಾಗಿರತಕ್ಕ ಬಿಳಿ ಬಣ್ಣದ ವಸ್ತ್ರವನ್ನ ಹುಟ್ಟಿದ್ದ ಶುಕ್ಲಾಂಬರಧರಂ ಅಂತ. ಸೋಮ ಚಂದ್ರಾಂತರ್ಯಾಮಿ, ರಾಜ ಪ್ರಕಾಶಮಾನವಾದ ಸ್ವರೂಪದಿಂದ ಕೂಡಿದವನು ಅಂತೆಲ್ಲ ಅವನು ಮುಂದೆ ಹೇಳಲಿಕ್ಕೆ ಶುರು ಮಾಡಿಬಿಟ್ಟ. ಆ ವ್ಯಕ್ತಿ ಮಲಗಿದ್ದಾನೆ. ಆ ಮಲಗಿದ ಮನುಷ್ಯನ ಹತ್ತಿರಕ್ಕೆ ಬಂದು, ಹೇ ಬೃಹತ್ ಪಾಂಡರವಾಸನೆ, ಒಳ್ಳೆ ಬಿಳಿ ವಸ್ತ್ರವನ್ನ ಹುಟ್ಟಿರುವವನೇ, ಚಂದ್ರಾಂತರ್ಯಾಮಿಯಾಗಿ ಸೋಮ ಅಂತ ಪ್ರಸಿದ್ಧನಾದವನೇ, ಪ್ರಕಾಶಮಾನ ಸ್ವರೂಪದಿಂದ ಕೂಡಿರುವ ಕಾರಣ ರಾಜ ಅಂತ ಪ್ರಸಿದ್ಧನಾದವನೇ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ದ. ದೇವರ ಗುಣಗಳನ್ನ ಹೇಳಲಿಕ್ಕೆ ಶುರು ಮಾಡಿಬಿಟ್ಟ. ಇದೆಲ್ಲ ಚಂದ್ರಾಂತರ್ಗತನಾದ ಭಗವಂತನನ್ನ ಹೇಳುವಂತಹ ರೂಪಗಳು. ಅಂದ್ರೆ ದೇವತೆಗಳ ಅಂತರ್ಯಾಮಿಯಾದ ಭಗವಂತನ ಉಪಾಸನೆ ಮಾಡಿದ್ರೆ ಏನಾಗತ್ತೆ, ನಮ್ಮಲ್ಲಿ ನಮ್ಮ ಹೃದಯದಲ್ಲಿರುವಂತಹ ಭಗವಂತನನ್ನ ಉಪಾಸನೆ ಮಾಡೋದ್ರಿಂದ ಏನಾಗತ್ತೆ ಅದನ್ನ ಹೇಳಲಿಕ್ಕೆ ಬಂದಿದ್ದು. ಚಂದ್ರಾಂತರ್ಗತನಾದ ಭಗವಂತನನ್ನ ಈ ಮಲಗಿದ್ದ ಮನುಷ್ಯನ ಒಳಗೆ ಇರುವ ಭಗವಂತನ ಹೇಳಲಿಕ್ಕೆ ಶುರು ಮಾಡ. ಯಾಕೆ? ಚಂದ್ರನ ಒಳಗಿರತಕ್ಕಂತಹ ಭಗವಂತನಿಗೂ ಈ ಮನುಷ್ಯನ ಒಳಗಿರತಕ್ಕಂತಹ ಭಗವಂತನಿಗೂ ಭೇದ ಇಲ್ಲ. ಅದಕ್ಕೆ ಇವನೇನ್ ಮಾಡಿಬಿಟ್ಟ ರಾಜ, ಆ ಮಲಗಿದ ಮನುಷ್ಯನ ಒಳಗೆ ಅಂತರ್ಯಾಮಿಯಾಗಿ ಇರುವ ಭಗವಂತನನ್ನ ನೋಡ್ತಾ ಚಂದ್ರಾಂತರ್ಯಾಮಿಯಾದ ಭಗವಂತನ ಗುಣಗಳನ್ನ ಹೇಳಲಿಕ್ಕೆ ಶುರು ಮಾಡ್ದ. ಬೃಹತ್ ಪಾಂಡರವಾಸ, ರಾಜ, ಸೋಮ. ಹೇಳಲಿಲ್ವಂತವನು. ಇಷ್ಟೆಲ್ಲಾ ಹೇಳ್ತಾ ಇದ್ರು ಕೂಡ ಆ ಮಲಗಿದ ವ್ಯಕ್ತಿ ಹೇಳಲಿಲ್ಲ, ಎದ್ದೇಳಲಿಲ್ಲ. ಹಾಗೇನ್ ಮಾಡ್ಬಿಟ್ಟ, ಕೈಯಿಂದ ಆ ಮಲಗಿದವನ ಬೆನ್ನನ್ನ ಅಲ್ಲಾಡಿಸಿ ಬಿಟ್ಟ. ನಾವು ಮಲಗಿದೋ ನೆಬ್ಬಿಸ್ತೀವಲ್ಲ, ಬೇಗ ಏಳು ಅಂತ ಭುಜವನ್ನ ಹಿಡಿದು ಅಲ್ಲಾಡಿಸ್ತೀವಲ್ಲ ನಾವು, ಹಾಗೆ ಇವನು ಅಲ್ಲಾಡಿಸಿಬಿಟ್ಟ. ಹೀಗೆ ಅಲ್ಲಾಡಿಸಿದಾಗ ತತ್ಕ್ಷಣಕ್ಕೆ ಎದ್ದಂತೆ. ಅಂದ್ರೆ ಹೃದಯದಲ್ಲಿ ಸನ್ನಿಹಿತನಾದ ಭಗವಂತನನ್ನ
ನಾಮಗಳನ್ನ ಹೇಳಿ ಸಂಬಂಧವನ್ನ ಪಡೋದಕ್ಕಿಂತಲೂ ಕೈಯಿಂದ ಮುಟ್ಟಿ ಬಿಟ್ರೆ ಹೃದಯದಲ್ಲಿರತಕ್ಕ ಭಗವಂತನ ಸಂಬಂಧ ಇನ್ನು ಬೇಗ ಗೊತ್ತಾಗತ್ತೆ. ಅಂದ್ರೆ ಮನುಷ್ಯ ಎದ್ದೇಳೋದು ಯಾವಾಗ ಅಂತಂದ್ರೆ ಹೃದಯದಲ್ಲಿ ಇರುವ ಭಗವಂತನ ವ್ಯಾಪಾರವಾದಾಗ. ಹೃದಯದಲ್ಲಿ ಇರುವ ಭಗವಂತ ಅತಃ ಪ್ರಬೋಧೋ ಅಸ್ಮಾತ್, ಇದೆಲ್ಲ ಬ್ರಹ್ಮಸೂತ್ರದ 3ನೇ ಅಧ್ಯಾಯದಲ್ಲಿ ಸಂಧ್ಯಾಧಿಕರಣ ಅಂತ ಬರುತ್ತೆ. ಆ ಸಂಧ್ಯಾಧಿಕರಣದಲ್ಲಿ ಭಗವಂತನ ಮಹಿಮೆಗಳನ್ನ ಜಾಗೃತೆಯಲ್ಲಿ ನಾವು ಎದ್ದಿದ್ದಾಗ, ನಮಗೆ ಎಚ್ಚರ ಇದ್ದಾಗ ಎಚ್ಚರಿಕೆ ಎಲ್ಲವನ್ನ ನಮಗೆ ಕೊಡತಕ್ಕಂಥವನು ಭಗವಂತ. ಮಲಗುವಾಗ ಸ್ವಪ್ನವನ್ನ ತೋರಿಸ್ತಕ್ಕಂಥವನು ಭಗವಂತ. ಸಂಧ್ಯೆ ಸೃಷ್ಟಿರಾಹಿ ಅಂತ ಬ್ರಹ್ಮಸೂತ್ರ. ಸ್ವಪ್ನಾವಸ್ಥೆಯಲ್ಲಿ ಜೀವನಿಗೆ ಕನಸನ್ನ ತೋರಿಸ್ತಕ್ಕಂಥವನು ಭಗವಂತ. ನಿದ್ರೆಯನ್ನ, ಸುಷುಪ್ತಿ ಅವಸ್ಥೆಗೆ ನಮ್ಮನ್ನ ಕರ್ಕೊಂಡು ಹೋಗಿ ಸುಖವಾಗಿ ನಿದ್ರೆಯನ್ನ ಕೊಡತಕ್ಕಂಥವನು ಭಗವಂತ. ಅದೇ ಪ್ರಕಾರವಾಗಿ ಮಲಗಿದ್ದವನನ್ನ ಬೆಳಗ್ಗೆ ಎಬ್ಬಿಸ್ತಕ್ಕಂಥವನು ಭಗವಂತನೇ ಅನ್ನೋದನ್ನ ಬ್ರಹ್ಮಸೂತ್ರಗಳಲ್ಲಿ ಭಗವಂತನ ಮಹಿಮಾ ರೂಪದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನ ನಾಮಗಳಿಂದ ಸ್ತೋತ್ರ ಮಾಡುವುದರ ಬದಲು ಕೈಯಿಂದ ಮುಟ್ಟಿ ಬಿಟ್ರೆ ಆ ಒಳಗಿರುವ ಭಗವಂತ ಮಲಗಿದ ಜೀವನನ್ನ ಎಬ್ಬಿಸ್ತಾನೆ ಅಂತ ಹೇಳಿ ಇವನನ್ನ ಅಲ್ಲಾಡಿಸಿಬಿಟ್ಟ. ಆ ಮಲಗಿದ ವ್ಯಕ್ತಿಯನ್ನ ಅಲ್ಲಾಡಿಸಿದ ಕೈಯಿಂದ. ಆಗ ಒಳಗಿದ್ದ ಭಗವಂತ ಏನು ಮಾಡ್ದ? ಮಲಗಿದ್ದವನನ್ನ ಎಬ್ಬಿಸಿಬಿಟ್ಟ. ಯಾಕೆ? ನಾಮಚಿಂತನೆಗಿಂತಲೂ ಹೃದಯದ ಒಳಗೆ ಅಂತರ್ಯಾಮಿಯಾದ ಭಗವಂತನನ್ನ ಮುಟ್ಟಿ ಎಬ್ಬಿಸುವುದರಿಂದ ಸಂಬಂಧ ಗಟ್ಟಿಯಾಗಿದೆ ಅನ್ನೋದನ್ನು ತೋರಿಸ್ಲಿಕ್ಕಾಗಿ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಎಬ್ಬಿಸ್ತ. ಎಬ್ಬಿಸಿದ ಮೇಲೆ ಏನಾಯ್ತು? ಸಹೋತ್ತಸ್ಥೌ, ಅವನು ಎದ್ದನಂತೆ. ಯಾವಾಗ ಕೈಯಿಂದ ಅಲ್ಲಾಡಿಸಿ ಬಿಟ್ರೋ, ಅಲ್ಲಾಡಿಸಿದ ತಕ್ಷಣ ಮಲಗಿದ್ದವನು ಎದ್ದ. ಇದರಿಂದ ಏನ್ ಗೊತ್ತಾಗುತ್ತೆ? ದೇವತಾಂತರ್ಯಾಮಿಯಾದ ಭಗವಂತನನ್ನ ನಾಮಗಳಿಂದ ಹೇಳೋದ್ರ ಬದಲು ಹೃದಯದಲ್ಲಿರತಕ್ಕ ಭಗವಂತನನ್ನ ನಾಮಗಳಿಂದ ಹೇಳೋದಲ್ಲ. ಬೃಹತ್ ಪಾಂಡರವಾಸ, ಸೋಮ, ರಾಜ ಅಂತ ಹೇಳಿ ಮತ್ತೇನ್ ಮಾಡೋದು? ಕೈಯಿಂದ ಅಲ್ಲಾಡಿಸಿ ಎಬ್ಬಿಸೋದರಿಂದ ಸಂಬಂಧ ಇನ್ನು ಗಟ್ಟಿಯಾಗಿದೆ ಅಂತ ಗೊತ್ತಾಗತ್ತೆ. ಭಗವಂತ ಎಬ್ಬಿಸ್ತಾನೆ. ಶರೀರಕ್ಕೂ ಭಗವಂತನಿಗೂ ಸಂಬಂಧ ಹೇಗೆ ಅಂತಂದ್ರೆ ಹೃದಯದಲ್ಲಿರತಕ್ಕ ಭಗವಂತ ಜೀವನನ್ನ ಎಬ್ಬಿಸ್ತಾನೆ. ಆದ್ದರಿಂದ ಇವನು ಎದ್ದು ಕೂತ. ಆಗ ಅವನು ಹೇಳ್ತಾನೆ, ಸಹೋವಾಚ ಜಾತ ಶತ್ರು ಯತ್ರೈಷ ಏತತ್ ಸುಪ್ತೋಭೂತ್ ಯಯೇಷ ವಿಜ್ಞಾನಮಯ ಪುರುಷಃ ಕ್ವೈಷ ತದಾಭೂತ್ ಕುತ ಏತದಾಗಾದಿತಿ ತದುಹ ನಮೇನೆ ಗಾರ್ಗ್ಯ. ಆದ್ದರಿಂದ ನೋಡಿ, ಮಲಗಿದ ಒಬ್ಬನನ್ನ ಎಬ್ಬಿಸಬೇಕಾದ್ರೆ ಚಂದ್ರಾಂತರ್ಗತನಾದ ಭಗವಂತನನ್ನು ಉಪಾಸನೆ ಮಾಡಿದ್ರೆ ಆಗಲಿಲ್ಲ. ಹೃದಯದಲ್ಲಿರತಕ್ಕ ಭಗವಂತನನ್ನ ಮುಟ್ಟಿಸ್ಬೇಕು ನಾವು. ಅದಕ್ಕೆ ಅಲ್ಲಾಡಿಸಿದಾಗ ಎದ್ದ ಅವನು. ಆದ್ದರಿಂದ ಮೋಕ್ಷಕ್ಕಾಗಿ ಹೃದಯದಲ್ಲಿರತಕ್ಕ ಭಗವಂತನನ್ನ ಉಪಾಸನೆ ಮಾಡೋದೇ ಸಾಧನ ಅನ್ನೋದನ್ನ ಗಾರ್ಗ್ಯರಿಗೆ ತಿಳಿಸಿಕೊಡ್ಲಿಕ್ಕಾಗಿ ಅಜಾತ ಶತ್ರು ರಾಜರು ಏನ್ ಮಾಡ್ತಾ ಇದ್ದಾರೆ? ಗಾರ್ಗ್ಯನನ್ನ ಕೇಳ್ತಾರೆ, ಏನಪ್ಪ ಗಾರ್ಗ್ಯರೇ, ಈ ಜೀವ ಇಲ್ಲೇ ನೋಡಿ, ನಾವು ಅರಮನೆಯಿಂದ ಹೊರಗೆ ಬಂದ್ವಿ. ಹೊರಗೆ ಬಂದವರೇ ಇವ ಮಲಗಿದ್ದ ಇಲ್ಲಿ. ಇವನು ಈ ಶರೀರದಲ್ಲಿ ಈ ಜೀವ ಇದ್ದಾನೆ ಅಲ್ವಾ? ಈ ಶರೀರದಲ್ಲಿ ಈ ಜೀವ ಇದ್ದಾನೆ. ಈ ಜೀವ ಮಲಗುವ ಸಂದರ್ಭದಲ್ಲಿ ಭಗವಂತನಲ್ಲಿ ಸೇರಿಬಿಡ್ತಾನೆ. ವಿಶ್ವ ತೈಜಸ ಪ್ರಾಜ್ಞ, ಪ್ರಾಜ್ಞನಾಮಕನಾದ ಭಗವಂತನಲ್ಲಿ ಸೇರ್ಕೊಳ್ತಾನೆ. ಸೇರ್ಕೊಂಡಾಗ ನಿದ್ದೆಗೆ ಕಾರಣನಾಗಿರತಕ್ಕಂತಹ ಭಗವಂತ, ಅವನು ಕೇಳೋ ಪ್ರಶ್ನೆ, ನಿದ್ರೆಯನ್ನ ಕೊಟ್ಟು ನಮ್ಮಿಂದ ಸುಖವಾಗಿ ನಿದ್ರೆಯನ್ನ ಮಾಡಿಸುವಂತಹ ಭಗವಂತ ಮಲಗುವ ಸಂದರ್ಭದಲ್ಲಿ, ನಿದ್ರಾಕಾಲದಲ್ಲಿ ಶರೀರದ ಯಾವ ಭಾಗದಲ್ಲಿ ಇರ್ತಾನೆ? ನೋಡಿ ಪ್ರಶ್ನೆ. ಪ್ರಾಜ್ಞನಾಮಕ ಭಗವಂತ ಜೀವನನ್ನ
ನಿದ್ರಾ ಕಾಲದಲ್ಲಿ ಇಟ್ಟುಕೊಂಡು ಎಲ್ಲಿರ್ತಾನೆ? ಶರೀರದಲ್ಲಿ ಯಾವ ಪಾರ್ಟ್ ನಲ್ಲಿ ಇರ್ತಾನೆ? ಮುಟ್ಟಿ ಅಲ್ಲಾಡಿಸಿ ಎಬ್ಬಿಸುವಾಗ ಎಲ್ಲಿಂದ ಎದ್ದು ಬರ್ತಾನೆ? ನಿದ್ದೆ ಮಾಡುವಾಗ ಎಲ್ಲಿರ್ತಾನೆ ದೇವರು? ಎಬ್ಬಿಸುವಾಗ ಎಲ್ಲಿಂದ ಬರ್ತಾನೆ? ಇದು ಪ್ರಶ್ನೆ. ಪಾಪ ಈ ವಿಷಯ ಆ ಗಾರ್ಗ್ಯನಿಗೆ ಗೊತ್ತೇ ಇರಲಿಲ್ಲ. ಆಗ ಅವನು ಸುಮ್ಮನೆ ಇದ್ದಿದ್ದನ್ನ ನೋಡಿ ಹೇಳ್ತಾನೆ. ಆಚಾರ್ಯ ಭಾಷೆಯಲ್ಲಿ ಬರೀತಾರೆ, ತನ್ನ ಹೃದಯದಲ್ಲಿ ಇರತಕ್ಕಂತಹ ಪ್ರಾಜ್ಞರೂಪಿಯಾದ ಭಗವಂತನಿಗೆ ನನ್ನ ಶರೀರದಲ್ಲಿ ವಿಶೇಷವಾದಂತಹ ಸಂಬಂಧ ಅಲ್ವಾ? ಚಂದ್ರಾಂತರ್ಗತನಾದ ಭಗವಂತ ನಮ್ಮನ್ನು ಎಪ್ಸೋದಿಲ್ಲ. ನಮ್ಮ ಹೃದಯದಲ್ಲಿ ಅಂತರ್ಯಾಮಿಯಾದ ಭಗವಂತನು, ಚಂದ್ರ ಸೂರ್ಯಾದಿ ದೇವತೆಗಳ ಒಳಗಿರತಕ್ಕ ಭಗವಂತನು ಯದ್ಯಪಿ ಒಬ್ಬನೇ ಆದ್ರೂ ಕೂಡ ನಮ್ಮನ್ನ ಎಬ್ಬಿಸೋದ್ಯಾರು, ನಮ್ಮನ್ನ ಮಲಗಿಸೋದ್ಯಾರು ಅಂತಂದ್ರೆ ಚಂದ್ರಾಂತರ್ಯಾಮಿಯಾದ ಭಗವಂತ ನಮ್ಮನ್ನ ಮಲಗಿಸ್ತಾನೆ, ಸೂರ್ಯಾಂತರ್ಯಾಮಿಯಾದ ಭಗವಂತ ನಮ್ಮನ್ನು ಎಬ್ಬಿಸ್ತಾನೆ ಅಂತ ಇಲ್ಲ. ಮಲಗಿಸೋದು, ಎಬ್ಬಿಸೋದು, ಸ್ವಪ್ನವನ್ನ ಕೊಡೋದು ನಮ್ಮ ಹೃದಯದಲ್ಲಿ ಇರುವಂತಹ ಭಗವಂತನೇ. ಆದ್ದರಿಂದ ದೇವತಾಂತರ್ಯಾಮಿಯಾದ ಭಗವಂತನಿಗಿಂತಲೂ ನಮ್ಮ ಹೃದಯದಲ್ಲಿರತಕ್ಕ ಭಗವಂತನ ಸಂಬಂಧ ನಮಗೆ ಜಾಸ್ತಿ. ಅದ್ ನಾವು ತಿಳ್ಕೊಳ್ಬೇಕು ಅದನ್ನು. ಆದ್ದರಿಂದ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಸಹೋವಾಚ ಅಜಾತ ಶತ್ರು, ಇದನ್ನ ತಿಳಿಸ್ಕೊಡ್ಬೇಕು. ಗಾರ್ಗ್ಯರಿಗೆ ಹೆಚ್ಚು ಗೊತ್ತಿಲ್ಲ ಈ ವಿಷಯ. ಅವಾಗ ಹೇಳ್ತಾರೆ, ಯತ್ರೈಷ ಏತತ್ ಸುಪ್ತೋ ಭೂತ್ ಯಯೇಷ ವಿಜ್ಞಾನಮಯ ಪುರುಷಃ ತದೇಶಾಂ ಪ್ರಾಣಾನಾಂ ವಿಜ್ಞಾನೇನ ವಿಜ್ಞಾನಮಾದಾಯ ಯಯೇಷಃ ಅಂತರಹೃದಯ ಆಕಾಶಃ ತಸ್ಮಿನ್ ಶೇತೆ ತಾನಿ ಯದಾ ಗೃಹ್ಣಾತಿ ಅಥ ಹಯೇತತ್ ಪುರುಷಃ ಸ್ವಪಿತಿ ನಾಮ ತದ್ಗೃಹೀತ ಏವ ಪ್ರಾಣೋ ಭವತಿ. ಗೃಹೀತಾ ವಾಕ್, ಗೃಹೀತಂ ಚಕ್ಷುಃ, ಗೃಹೀತಂ ಶ್ರೋತ್ರಂ, ಗೃಹೀತಂ ಮನಃ. ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಅಜಾತ ಶತ್ರು ಅವ್ರು ಹೇಳ್ತಾನೆ, ನಾವು ಮಲಗಿದ್ದಾಗ ನಿದ್ದೆಯನ್ನ ಮಾಡಿಸುವ ಭಗವಂತ ನಮ್ಮ ಶರೀರದಲ್ಲಿ ಎಲ್ಲಿದ್ದ? ನಾವು ಎಚ್ಚರಗೊಂಡಾಗ ಎಬ್ಬಿಸಿದ ಭಗವಂತ ಎಲ್ಲಿಂದ ಬಂದ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಏನು ಉತ್ತರ ಕೊಡದೇ ಇದ್ದಾಗ ಅಜಾತಶತ್ರು ಹೇಳ್ತಾನೆ, ಸುಪ್ತಿ ಕಾಲದಲ್ಲಿ, ಸುಷುಪ್ತಿಯ ಮಲಗುವ ಸಂದರ್ಭದಲ್ಲಿ, ನಿದ್ರೆಯ ಸಂದರ್ಭದಲ್ಲಿ ಭಗವಂತ ಏನ್ ಮಾಡ್ತಾನೆ? ನಮ್ಮ ಜ್ಞಾನೇಂದ್ರಿಯಗಳಿಗೆ ಶಕ್ತಿ ಇದೆ. ಕೆಲವು ಕಿವಿ ಶಬ್ದವನ್ನ ಕೇಳಿಸ್ಕೊಳ್ಳುತ್ತೆ, ಕಣ್ಣು ರೂಪ ನೋಡುತ್ತೆ, ಮೂಗು ವಾಸನೆ ನೋಡುತ್ತೆ ಅಲ್ವಾ? ಮನಸ್ಸು ಆಲೋಚನೆ ಮಾಡುತ್ತೆ. ಆ ಇಂದ್ರಿಯಗಳಿಗೆ ಶಕ್ತಿ ಇದೆ, ಜ್ಞಾನ ನಮಗ್ ಕೊಡುತ್ತೆ. ಆಯಾ ಇಂದ್ರಿಯಗಳು ಆಯಾ ಜ್ಞಾನವನ್ನ ಕೊಡುತ್ತೆ ನಮಗೆ ಎಚ್ಚರ ಇದ್ದಾಗ. ಅದೇ ಮಲಗಿದ್ದಾಗ ಕಣ್ಣಿದೆ, ನೋಡ್ತಾ ಇಲ್ಲ, ಕಿವಿ ಇದೆ, ಶಬ್ದ ಕೇಳ್ತಾ ಇಲ್ಲ, ಚರ್ಮ ಇದೆ, ಯಾರು ಮುಟ್ಟಿದ್ರು ಅನುಭವಕ್ಕೆ ಬರ್ತಾ ಇಲ್ಲ, ಮೂಗಿದೆ, ಒಗ್ಗರಣೆ ಹಾಕಿದ್ರು ವಾಸನೆ ಬರ್ತಾ ಇಲ್ಲ, ಮನಸ್ಸು ಇದೆ, ಆಲೋಚನೆ ಮಾಡುವ ಶಕ್ತಿ ಇಲ್ಲ. ಅಂದ್ರೆ ಮಲಗುವ ಸಂದರ್ಭದಲ್ಲಿ ಆಯಾ ಇಂದ್ರಿಯಗಳಿಗೆ ಇರುವಂತಹ ಜ್ಞಾನವನ್ನ ಉಂಟು ಮಾಡುವಂತಹ ಎಲ್ಲ ಶಕ್ತಿ ಅಂತ ಏನಿದೆ, ಆ ಎಲ್ಲ ಶಕ್ತಿಯನ್ನ ವಿತ್ಡ್ರಾ ಮಾಡಿಕೊಂಡು ದೇವರು ಹೃದಯಾಕಾಶದಲ್ಲಿ ಮಲಗಿ ಬಿಡ್ತಾನೆ. ಜೀವನನ್ನ ಹಿಡ್ಕೊಂಡು ಮಲಗಿಸಿ ಬಿಡ್ತಾನೆ. ದೇವರು ಮಲಗಿ ಬಿಡ್ತಾನೆ ಅಂತಲ್ಲ, ಜೀವರನ್ನ ಒಳಗೆ ಇಟ್ಕೊಂಡು ಮಲಗಿ ಬಿಡ್ತಾನೆ. ಯಾವಾಗ ವಿಜ್ಞಾನಮಯ ನಾಮಕನಾಗಿರತಕ್ಕಂತಹ ಭಗವಂತ ಹೃದಯಾಕಾಶದಲ್ಲಿ ಸೇರಿ ಬಿಡ್ತಾನೆ ಜೀವನನ್ನ ಹಿಡ್ಕೊಂಡು, ಆಗ ಜೀವನನ್ನ ಮಲಗಿದ್ದಾನೆ. ಒಳ್ಳೆ ಡೀಪ್ ಸ್ಲೀಪ್ ಅಲ್ಲಿದ್ದಾರೆ, ಗಾಢವಾದ ನಿದ್ರೆ, ಬಾಯಿ ಬಡ್ಕೊಂಡ್ರು ಎಚ್ಚರ ಆಗಲಿಲ್ಲ. ಹೇಳ್ರಿ 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 ಅಂತ ಹೇಳ್ತಾ ಇರ್ತಾರೆ, ಕಿವಿ ಇದೆ, ಶಬ್ದನೇ ಇಲ್ಲ. ಯಾಕೆ? ಎಲ್ಲ ಜ್ಞಾನೇಂದ್ರಿಯಗಳ ಶಕ್ತಿಯನ್ನ ಒಳಗೆಳ್ಕೊಂಡು ವಿತ್ಡ್ರಾ ಮಾಡಿಕೊಂಡು ದೇವರು ಹೃದಯಾಕಾಶದಲ್ಲಿ
ಜೀವನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ಮಲಗಿ ಬಿಡ್ತಾನೆ. ಆಗ ಜೀವ ಮಲಗಿದ್ದಾನೆ. ಯಾವಾಗ ಭಗವಂತನ ವ್ಯಾಪಾರ ಜೀವರನ್ನ ಮಲಗಿಸಿ ಬಿಡ್ತಾನೆ ರಾತ್ರಿ ಹೊತ್ತು, ಆಗ ಮೂಗಿನ ವ್ಯಾಪಾರ ಇಲ್ಲ, ಒಗ್ಗರಣೆ ಹಾಕಿದ್ರೆ ಘಮ ಘಮ ಪರಿಮಳ ಬರೋದಿಲ್ಲ, ಮಾತು ಏನು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಕೊಳ್ಳೋ ತನಕ ವಟ 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 ಅಂತ ಮಾತಾಡ್ತಾನೆ ಇರ್ತಾರೆ. ನಿದ್ರೆಯ ಸಂದರ್ಭದಲ್ಲಿ ಮಾತುಕತೆ ಇಲ್ಲ, ಕಣ್ಣಿದೆ ಏನೂ ನೋಡ್ತಾ ಇಲ್ಲ, ಕಿವಿ ಇದೆ ಏನೂ ಕೇಳ್ತಾ ಇಲ್ಲ, ಮನಸ್ಸಿದೆ ಏನೂ ಆಲೋಚನೆ ಮಾಡ್ತಾ ಇಲ್ಲ. ಆ ಅವಸ್ಥೆಯನ್ನೇ ಏನ್ ಕರೀತಾ ಇದ್ದಾರೆ? ನಿದ್ರೆ. ಆದ್ದರಿಂದ ಎಲ್ಲ ಇಂದ್ರಿಯಗಳ ವ್ಯಾಪಾರವನ್ನ ಭಗವಂತ ಸ್ಟಾಪ್ ಮಾಡಿ, ಯಾವ ಭಗವಂತ? ವಿಜ್ಞಾನಮಯನಾಗಿರತಕ್ಕಂಥ ಭಗವಂತ. ತೈತ್ತಿರೀಯ ಉಪನಿಷತ್ತಿನ ಪಾಠದಲ್ಲಿ ನಾನೇ ಹೇಳಿದ್ದೇನೆ, ನೀವು ಕೇಳಿದ್ದೀರಿ, ಅತ್ಯಂತ ಸ್ಪಷ್ಟವಾಗಿ ಬಂದಿದೆ ಅಲ್ಲಿ. ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತೆಲ್ಲ ಬರುವಾಗ ವಿಜ್ಞಾನಮಯನಾಗಿರತಕ್ಕಂತಹ ಭಗವಂತ, ವಾಸುದೇವ ರೂಪದ ಭಗವಂತ ಎಲ್ಲ ಇಂದ್ರಿಯಗಳ ವ್ಯಾಪಾರವನ್ನ ವಿತ್ಡ್ರಾ ಮಾಡ್ಕೊಂಡ ಹೃದಯಾಕಾಶದಲ್ಲಿ ಜೀವನನ್ನ ಗಟ್ಟಿ ಹಿಡ್ಕೊಂಡು ಮಲಗಿಸಿ ಬಿಟ್ಟಾಗ ಅದನ್ನ ನಿದ್ರೆ, ಡೀಪ್ ಸ್ಲೀಪ್, ಸುಷುಪ್ತಿ ಅಂತ ಕರೀತೇವೆ. ಆ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ? ತಯತ್ರೈತತ್ ಸ್ವಪ್ನಯಾಚರತಿ ತೇ ಹಾಸ್ಯ ಲೋಕಾಃ ತದುತೇವ ಮಹಾರಾಜೋ ಭವತಿ ಉತೇವ ಮಹಾಬ್ರಾಹ್ಮಣಃ ಉತೇವೋಚ್ಚಾವಚಂ ನಿಗಚ್ಚತಿ ಸ ಯಥಾ ಮಹಾರಾಜೋ ಜಾನಪದಾನ್ ಗೃಹೀತ್ವಾ ಸ್ವೇ ಜನಪದೇ ಯಥಾ ಕಾಮಂ ಪರಿವರ್ತತೆ ಏವಮೇವೈಷ ಏತತ್ ಪ್ರಾಣಾನ್ ಗೃಹೀತ್ವಾ ಸ್ವೇ ಶರೀರೇ ಯಥಾ ಕಾಮಂ ಪರಿವರ್ತತೆ. ಯತ್ರ ಏತತ್ ಸ್ವಪ್ನಯಾಚರತಿ, ಇದೇ ಭಗವಂತ ಸ್ವಪ್ನಯಾಚರತಿ. ಆಚಾರ್ಯ ಭಾಷ್ಯ ಬರೀತಾರೆ, ಸ್ವಪ್ನಯಾಚರತಿ ಅಂತಂದ್ರೆ ಸ್ವಪ್ನಯಾ ನಾಡ್ಯಾಚರತಿ, ಸ್ವಪ್ನ ನಾಡಿಗಳು ಅಂತ ಇದೆ ನಮ್ಮಲ್ಲಿ. ಸ್ವಪ್ನಗಳ ನಾಡಿಗಳ ಒಳಗೆ, ಸ್ವಪ್ನ ಅಂದ್ರೆ ಕನಸು, ಕನಸಿನ ನಾಡಿಗಳಲ್ಲಿ ಭಗವಂತ ಸಂಚಾರ ಮಾಡುವಾಗ, ಅಂದ್ರೆ ಸ್ವಪ್ನಾವಸ್ಥೆಯನ್ನ ನಮಗೆ ಪ್ರೇರಣೆ ಮಾಡುವಾಗ ತೈಜಸ ರೂಪನಾಗಿ ಭಗವಂತ ನಮಗೆ ಸ್ವಪ್ನ ಪ್ರೇರಕನಾಗಿ ಬಂದಾಗ ಅಲ್ಲಿ ಅವನು ಆ ಸ್ವಪ್ನ ನಾಡಿಗಳಲ್ಲಿ ಭಗವಂತ ಸಂಚಾರ ಮಾಡ್ತಾ 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 ಅವನ ಜೊತೆಯಲ್ಲಿ ಜೀವನನ್ನು ಎಳಕೊಂಡು ಹೋಗುವಾಗ ಕನಸಿನಲ್ಲಿ ನಮಗೆ ನಾನೇ ಕಿರೀಟ ಹಾಕೊಂಡ ಮಹಾರಾಜ, ಇಡೀ ರಾಜ್ಯಕ್ಕೆ ಸಾರ್ವಭೌಮ ಅಂತ ಕನಸು ಬೀಳತ್ತೆ. ದೊಡ್ಡ ಜ್ಞಾನಿ, ಮಹಾಪಂಡಿತ, ಮಹಾಬ್ರಾಹ್ಮಣ ಅಂತ ಕನಸು ಬೀಳತ್ತೆ. ಅಥವಾ ಉಚ್ಚಾವಚಂ ಅನ್ನೋದಕ್ಕೆ ಒಂದೊಂದು ಸಲ ನಾನು ದೊಡ್ಡ ಪ್ರಾಣಿ ಆಗಿಬಿಡ್ತೇನೆ. ಉಚ್ಚಾವಚಂ, ದೊಡ್ಡ ಶ್ರೇಷ್ಠವಾದ ಹಸು, ಕುದುರೆ, ಆನೆ ಎಲ್ಲ ಕನಸಲ್ಲಿ ಆಗ್ಬಿಡ್ತೇನೆ. ಒಂದೊಂದ್ಸಲ ನಾಯಿ, ಹಂದಿ, ಗೂಬೆ, ಕೋಳಿ ಇದೆಲ್ಲವೂ ಆಗ್ಬಿಡ್ತೇವೆ. ನೋಡಿ, ಕನಸಿನಲ್ಲಿ ಬ್ರಾಹ್ಮಣನೂ ಆಗ್ತೇವೆ, ಜ್ಞಾನಿ ಆಗ್ತೇವೆ, ಪಂಡಿತರಾಗಿರ್ತೇವೆ, ಸನ್ಮಾನ ಆಗ್ತಿರುತ್ತೆ, ರಾಜರಾಗ್ತೇವೆ, ಯುದ್ಧ ಮಾಡ್ತಾ ಇರ್ತೇವೆ, ನಾಯಿ ಆಗ್ತೇವೆ, ಆನೆಗಳಾಗ್ತೇವೆ, ಕುದುರೆಗಳಾಗ್ತೇವೆ. ಇದೆಲ್ಲ ಯಾವಾಗ? ಭಗವಂತ ಸ್ವಪ್ನ ನಾಡಿಗಳಲ್ಲಿ ಜೀವನನ್ನ ಹಿಡ್ಕೊಂಡು ಸಂಚಾರ ಮಾಡುವ ಸಂದರ್ಭದಲ್ಲಿ ಇದೆಲ್ಲ ಆಗತ್ತೆ. ಹೇಗೆ ಮಹಾರಾಜ, ಇಡೀ ರಾಜ್ಯಕ್ಕೆ ಅಧಿಪತಿಯಾಗಿರತಕ್ಕಂತಹ ಮಹಾರಾಜ ತನ್ನ ಎಲ್ಲ ಪ್ರಜೆಗಳನ್ನ ತನ್ನ ಜೊತೆಯಲ್ಲಿ ಕರ್ಕೊಂಡು ಸಂಚಾರವನ್ನ ಮಾಡ್ತಾನೋ, ತನ್ನ ಇಚ್ಛೆ ಬಂದಲ್ಲಿ ಎಲ್ಲಿಷ್ಟ ಬರುತ್ತೋ ಅಲ್ಲಿ ಹಾಲ್ಟ್ ಮಾಡೋದು, ಎಲ್ಲಿಷ್ಟ ಬರುತ್ತೋ ಅಲ್ಲಿ ಊಟ ಮಾಡೋದು, ಎಲ್ಲಿಷ್ಟ ಬರುತ್ತೋ ಅಲ್ಲಿ ಹೋಗೋದು, ಹಾಗೆಲ್ಲ ಮಾಡ್ತಾನೋ ಹಾಗೆ ನಮ್ಮ ಭಗವಂತ ಜೀವನನ್ನ ಹಿಡ್ಕೊಂಡು ಶರೀರದಲ್ಲಿ ಸ್ವಪ್ನ ನಾಡಿಗಳಲ್ಲಿ ಅವನ ಇಚ್ಛೆಯಂತೆ ಸಂಚಾರ ಮಾಡ್ತಾ ಇರ್ತಾನೆ. ಸ್ವಪ್ನದಲ್ಲಿ ನಮ್ಮ ಯಾವ ಬಾಹ್ಯವಾದ ಇಂದ್ರಿಯಗಳು ವ್ಯಾಪಾರವನ್ನ ಮಾಡ್ತಾ ಇರೋದಿಲ್ಲ. ನೋಡಿ, ಎಂಥ
ವ್ಯಾಪಾರ ಭಗವಂತನದ್ದು. ಆದ್ದರಿಂದ ದೇವತಾಂತರ್ಯಾಮಿಯಾದ ಭಗವಂತನನ್ನ ತಿಳ್ಕೊಳ್ಳೋಕ್ಕಿಂತಲೂ ಕೂಡ ನಮ್ಮ ಹೃದಯದಲ್ಲಿರತಕ್ಕಂತಹ ಭಗವಂತನನ್ನ ಅನುಸಂಧಾನ ಮಾಡೋದು ಮೋಕ್ಷಕ್ಕೆ ಉಪಾಯಭೂತವಾದಂತಹ ಒಂದು ಉಪಾಸನಾ. ಅಥ ಯದಾ ಸುಷುಪ್ತೋ ಭವತಿ, ಇನ್ ಹೇಳ್ತಾನೆ ನೆಕ್ಸ್ಟ್, ತದಾ ನಕಸ್ಯಚನ ವೇದ ಹಿತಾನಾಮ ನಾಡ್ಯೋ 270 ಸಹಸ್ರಾಣಿ ಹೃದಯಾತ್ ಪುರೀತಂ ಅಭಿಪ್ರತಿಷ್ಠತೆ ತಾಭಿಃ ಪ್ರತ್ಯವಸೃಪ್ಯ ಪುರೀತತಿ ಶೇತೆ ಸ ಯಥಾ ಕುಮಾರೋ ವಾ ಮಹಾರಾಜೋ ವಾ ಮಹಾಬ್ರಾಹ್ಮಣೋ ವಾ ಅತಿಘ್ನೀಂ ಆನಂದಸ್ಯ ಗತ್ವಾ ಶಯಿತಾ ಏವಮೇವೈಷ ಏತೇಚ್ಛತೆ. ಸ್ವಪ್ನ ಆಯಿತು. ಸ್ವಪ್ನ ಆದ್ಮೇಲೆ ಏನು? ಎಚ್ಚರಾವಸ್ಥೆ ವಿಶ್ವ, ಸ್ವಪ್ನಾವಸ್ಥೆ ತೈಜಸ, ಸುಷುಪ್ತಿ ಅವಸ್ಥೆ ಪ್ರಾಜ್ಞ. ಇನ್ನೇ ನಿದ್ರೆ ಮಾಡಬೇಕು ಅನ್ನುವಾಗ ಇನ್ನೇ ನಿದ್ರೆ ಮಾಡಬೇಕು, ಒಳ್ಳೆ ನಿದ್ದೆ ಅಲ್ವಾ? ನಿದ್ದೆ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ, ನಿದ್ರೆಯ ಸಂದರ್ಭದಲ್ಲಿ, ಅಂದ್ರೆ ನಿದ್ರೆ ದೊಡ್ಡದೋ ಸ್ವಪ್ನ ದೊಡ್ಡದೋ ಅಂತ ಪ್ರಶ್ನೆ. ಸ್ವಪ್ನಾವಸ್ಥೆಗಿಂತಲೂ ಕೂಡ ವಿಶೇಷವಾದದ್ದು ಸುಷುಪ್ತಿ ಅವಸ್ಥೆ, ನಿದ್ರಾವಸ್ಥೆ. ಸ್ವಪ್ನಕ್ಕಿಂತಲೂ ಸುಷುಪ್ತಿ ಅವಸ್ಥೆಯಲ್ಲಿ ಸ್ವಲ್ಪ ವಿಶೇಷವಾದ ವ್ಯವಸ್ಥೆಗಳಿದೆ. ಯಾವಾಗ ಜೀವರಿಗೆ ಹೊರಗಿನದ್ಯಾವ ಜ್ಞಾನವೂ ಇರೋದೇ ಇಲ್ವೋ, ಬಾಹ್ಯದ ಜ್ಞಾನ ಒಂದು ಸ್ವಲ್ಪವೂ ಯಾವಾಗ ಇರೋದಿಲ್ವೋ, ಆಗ ನಾವೇನ್ ತಿಳ್ಕೊಳ್ಬೇಕು? ನಿದ್ದೆ ಮಾಡ್ತಾ ಇದ್ದಾನೆ ಇವನು ಅಂತ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಶರೀರದಲ್ಲಿ 72,000 ನಾಡಿಗಳು ಇದೆ. ಆ 72,000 ನಾಡಿಗಳ ಗುಂಪಿಗೆ ಒಂದು ಹೆಸರು. ಒಂದೊಂದು ನಾಡಿಗಳಿಗೆ ಒಂದೊಂದು ಹೆಸರಿದೆ. ಆದ್ರೆ 72,000 ನಾಡಿಗಳನ್ನ ಒಂದು ಗುಂಪು ಮಾಡಿಬಿಟ್ರೆ ಆ ಗುಂಪಿಗೆ ಒಂದು ಹೆಸರು. ಅದ್ರ ಹೆಸರೇನು? ಹಿತ ಅಂತ ಅದ್ರ ಹೆಸರು, ಹಿತ. ಆ ಹಿತ ಅಂತ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ 72,000 ನಾಡಿಗಳು ನಮ್ಮ ಹೃದಯವನ್ನ ಆರಂಭ ಮಾಡಿಕೊಂಡು ತಲೆ ತನಕ ಇದೆ. ಅದನ್ನ ಪುರೀತತ್ ಅಂತ ಕರೀತಾರೆ. ಏನು? 72,000 ನಾಡಿಗಳು ಯಾವುದು? ಹಿತ ಅಂತ ನಾಡಿಗಳು. ಅದೇ ಪುರೀತತ್ ಅನ್ನುವಂತಹ ನಾಡಿ. ಪುರೀತತ್ ಅನ್ನೋ ತಲೆಯ ಮೇಲಿದೆ, ಶಿರಸ್ಸಿನ ತುದಿಯ ತನಕ ಇದೆ. ಅದನ್ನೇ ಸುಷುಮ್ನಾ ನಾಡಿ ಅಂತೀವಲ್ಲ, ಆ ಸುಷುಮ್ನಾ ನಾಡಿಯ ಸುತ್ತಲೂ ಕೂಡ ಇದೆಲ್ಲ ಒಳ್ಳೆ ವೆಬ್ಬಿದ್ದ ಹಾಗೆ ವ್ಯಾಪಿಸಿಕೊಂಡಿದೆ. ಈ ಜೀವ ಅರ್ಥಾತ್ ನಾವುಗಳು ಆ ಎಲ್ಲ 72,000 ನಾಡಿಗಳಲ್ಲಿ ನಿರಂತರವಾಗಿ ಸಂಚಾರ ಮಾಡ್ತಾ 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 ಸುಷುಮ್ನಾ ನಾಡಿಯ ಒಳಗೆ ಪ್ರವೇಶ ಮಾಡಿದಾಗ ಅಲ್ಲಿ ಭಗವಂತ ನಮ್ಮನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾನೆ. ಆ ಭಗವಂತ ನಮ್ಮನ್ನ ಲಾಕ್ ಮಾಡಿಕೊಂಡಾಗ ನಿದ್ರೆಗೆ ಹೋಗ್ಬಿಡ್ತಾನೆ. ನಿದ್ರೆಯಲ್ಲಿ ಸುಖವಾಗಿ ಇರ್ತಾನೆ. ಎಲ್ಲ ಹಿತ ಅಂತ ಕರೆಯಲ್ಪಡುವ ಹಿತ ನಾಮಕವಾದ 72,000 ನಾಡಿಗಳಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹ ಜೀವ ಯಾವಾಗ ಸುಷುಮ್ನಾ ನಾಡಿಯಲ್ಲಿರತಕ್ಕ ಭಗವಂತನ ಬಳಿಗೆ ಬಂದು ಅವನಲ್ಲಿ ಸೇರಿ ಬಿಡ್ತಾನೋ ಆಗ ನಿದ್ರೆಯನ್ನ ಮಾಡಿ ಸುಖವಾಗಿರ್ತಾನೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಹೇಗೆ ಸುಖವಾಗಿರ್ತಾರೆ ಅಂದ್ರೆ, ಯಥಾ ಕುಮಾರ, ಕುಮಾರ ಅಂದ್ರೆ ಆಚಾರ್ಯರ ಭಾಷ್ಯದಲ್ಲಿ ಕುಮಾರೋ ರುದ್ರ ಅಂತ. ರುದ್ರದೇವರು ಹೇಗೆ ಭಗವಂತನಿಂದ ಸುಖವನ್ನ ಪಡಿತಾರೋ, ಅಂದ್ರೆ ಕುಮಾರ ನಾಮಕರಾಗಿರತಕ್ಕ ಮಹಾರುದ್ರದೇವರು ದೇವರ ಹತ್ತಿರಕ್ಕೆ ಹೋಗಿ ಹೇಗೆ ಸುಖವನ್ನ ಪಡಿತಾರೋ ಹಾಗೆ ಈ ಜೀವ ಅವನ ಯೋಗ್ಯತಾನುಗುಣವಾಗಿ ನಿದ್ರೆಯನ್ನ ಸುಖವಾಗಿ ಮಾಡ್ತಾನೆ. ಆಮೇಲೆ ಮಹಾರಾಜ,
ಮಹಾರಾಜ ಅನ್ನೋ ಶಬ್ದಕ್ಕೆ ವಾಯುಹು ಅಂತ ಅರ್ಥ ಮಾಡ್ತಾರೆ. ಮುಖ್ಯ ಪ್ರಾಣದೇವರು ಹೇಗೆ ಭಗವಂತನ ಹತ್ತಿರಕ್ಕೆ ಹೋಗಿ ಸುಖವನ್ನು ಅನುಭವಿಸ್ತಾರೋ ಹಾಗೆ ನಿದ್ರಾಕಾಲದಲ್ಲಿ ಈ ಜೀವ ಅವನ ಯೋಗ್ಯತಾನುಗುಣವಾದಂತಹ ಸುಖವನ್ನು ಅನುಭವಿಸ್ತಾನೆ. ಮಹಾಬ್ರಾಹ್ಮಣ 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 ಅಂದ್ರೆ ಬ್ರಹ್ಮ ಅಂತ ಅರ್ಥ ಮಾಡ್ತಾರೆ. ಚತುರ್ಮುಖ ಬ್ರಹ್ಮದೇವರು ಹೇಗೆ ಭಗವಂತನ ಹತ್ತಿರಕ್ಕೆ ಹೋಗಿ ಅತಿಘ್ನಿ ಅಂದ್ರೆ ಭಗವಂತನ ಹತ್ತಿರಕ್ಕೆ ಆನಂದ ಸ್ವರೂಪನಾದ ಭಗವಂತನ ಹತ್ತಿರಕ್ಕೆ ರುದ್ರದೇವರು, ವಾಯುದೇವರು, ಬ್ರಹ್ಮದೇವರು ಇವರೆಲ್ಲ ಹೋಗಿ ಹೇಗೆ ಸುಖವನ್ನು ಅನುಭವಿಸ್ತಾರೋ ಅದೇ ಪ್ರಕಾರವಾಗಿ ಈ ಜೀವ ನಿದ್ರಾಕಾಲದಲ್ಲಿ ಭಗವಂತನಿಂದ ಸುಖವನ್ನ ಅವನ ಯೋಗ್ಯತಾನುಗುಣವಾಗಿರತಕ್ಕ ಸುಖವನ್ನ ಅನುಭವಿಸ್ತಾರೆ. ಆಗಿದೆ ನೋಡಿ. ಯಥಾ ಪೂರ್ಣನಾಭಿ ತಂತುನೋಚ್ಚರೇತ್ ಯಥಾ ಅಗ್ನೇಃ ಕ್ಷುದ್ರಾಃ ವಿಸ್ಫುಲಿಂಗಾಃ ವ್ಯುಚ್ಚರಂತಿ ಏವಮೇವ ಅಸ್ಮಾದಾತ್ಮನಃ ಸರ್ವೇ ಪ್ರಾಣಾಃ ಸರ್ವೇ ಲೋಕಾಃ ಸರ್ವೇ ದೇವಾಃ ಸರ್ವಾಣಿ ಭೂತಾನಿ ವ್ಯುಚ್ಚರಂತಿ ತಸ್ಯೋಪನಿಷತ್ ಸತ್ಯಸ್ಯ ಸತ್ಯಂ ಇತಿ ಪ್ರಾಣಾ ವೈ ಸತ್ಯಂ ತೇಷಾಮೇವ ಸತ್ಯಂ. ಇದು ಹೃದಯದಲ್ಲಿರತಕ್ಕ ಭಗವಂತನ ಮಹಿಮಾ. ಸ ಯಥಾ ಪೂರ್ಣನಾಭಿ ಪೂರ್ಣನಾಭಿ ಸ್ಪೈಡರ್, ಜೇಡರವು, ಹುಳ, ಅದು ಹೇಗೆ ಆಹಾರವನ್ನ ತಿಂದು ಅದರ ಒಂದು ವೆಬ್ ಅನ್ನ ಕಟ್ಟುತ್ತೆ ಮನೆಯ ಗೋಡೆಗಳಲ್ಲಿ, ಮೂಲೆಗಳಲ್ಲಿ ಅಲ್ವಾ? ಅದು ತಿಂದ ಆಹಾರ ವೆಬ್ ಆಗಿ ಹೊರಗೆ ಬರುತ್ತೆ. ಹೇಗೆ ಉರಿಯುತ್ತಿರುವ ಬೆಂಕಿಗಳಿಂದ ಅಗ್ನಿಯ ಕಿಡಿಗಳು ಹೊರಗೆ ಬರ್ತದೋ ಹಾಗೇ ಎಲ್ಲ ಇಂದ್ರಿಯಾಭಿಮಾನಿಗಳಾದಂತಹ ದೇವತೆಗಳು, ಎಲ್ಲ ಪ್ರಜೆಗಳು, ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂತಹ ಎಲ್ಲ ದೇವತೆಗಳು, ಎಲ್ಲ ಜೀವರುಗಳು ವಿಜ್ಞಾನಮಯನಾದಂತಹ ನಮ್ಮ ಹೃದಯದಲ್ಲಿ ಇರುವಂತಹ ಭಗವಂತನಿಂದಲೇ ಸೃಷ್ಟಿಯಾಗ್ತದೆ. ಸೃಷ್ಟಗೊಂಡಂತಹ ಎಲ್ಲ ಪ್ರಾಣಿ ಪ್ರಪಂಚವನ್ನು ರಕ್ಷಣೆ ಮಾಡತಕ್ಕಂಥವನು ನಮ್ಮ ಹೃದಯಾಂತರ್ಯಾಮಿಯಾದ ಭಗವಂತನೇ. ಅದನ್ನ ಸಂಹಾರ ಮಾಡತಕ್ಕಂಥವನು ನಮ್ಮ ಹೃದಯದಲ್ಲಿರತಕ್ಕಂತಹ ಭಗವಂತನೇ. ಇದು ಉಪಾಸನೆ ನಾವು ಹೀಗೆ ಮಾಡ್ಬೇಕು. ಆದ್ದರಿಂದಲೇ ಅಲ್ವಾ ಪೂಜೆ ಮಾಡ್ಬೇಕಾದ್ರೆ ಪ್ರತಿಮೆಯಲ್ಲಿ ಭಗವಂತನನ್ನ ಆವಾಹನೆ ಮಾಡ್ಬೇಕಾದ್ರೆ ನನ್ನ ಹೃದಯದಲ್ಲಿರತಕ್ಕ ಭಗವಂತನನ್ನ ಈ ಪ್ರತಿಮೆಯಲ್ಲಿ ಆವಾಹನೆ ಮಾಡ್ತಾ ಇದ್ದೇನೆ ಅಂತ ಆವಾಹನೆ ಮಾಡ್ತೀವಿ ನೋಡಿ ನಾವು. ಅದರಿಂದ ನನ್ನ ಹೃದಯದಲ್ಲಿರತಕ್ಕ ಭಗವಂತನೇ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ, ಎಲ್ಲವನ್ನ ಪಾಲನೆ ಮಾಡ್ತಾನೆ, ಎಲ್ಲವನ್ನೂ ಲಯ ಮಾಡ್ತಾನೆ. ನಮ್ಮ ಹೃದಯದಲ್ಲಿ ಸನ್ನಿಹಿತನಾದ ಭಗವಂತನಿಗೊಂದು ಸೀಕ್ರೆಟ್ ನೇಮ್ ಇದೆ, ರಹಸ್ಯವಾದ ಒಂದು ನಾಮ. ಯಾವುದು? ಸತ್ಯಸ್ಯ ಸತ್ಯಂ ಅಂತ. ನಮ್ಮ ಹೃದಯದಲ್ಲಿ ಇರುವಂತಹ ಶ್ರೀಹರಿಗೆ ಒಂದು ರಹಸ್ಯವಾದ ಹೆಸರಿದೆ. ಆ ಹೆಸರನ್ನ ಸತ್ಯಸ್ಯ ಸತ್ಯ ಅಂತ ಕರೀತಾರೆ. ಏನ್ ಸತ್ಯಸ್ಯ ಸತ್ಯ ಅಂದ್ರೆ ಏನು? ಪ್ರಾಣಾವೈ ಸತ್ಯಂ. ಈಗ ಹೇಳಿದ್ವಲ್ಲ, ಈಗ ಎಲ್ಲ ಇಂದ್ರಿಯಗಳು, ಎಲ್ಲ ಲೋಕಗಳು, ಚತುರ್ಮುಖಾದಿ ದೇವತೆಗಳು, ಸಮಸ್ತ ಜೀವ ಪ್ರಪಂಚ ಅದೆಲ್ಲಕ್ಕೂ ಸತ್ಯ ಅಂತ ಹೆಸರು. ಅಂತಹ ಸತ್ಯಭೂತವಾದ ಸಮಸ್ತ ಪ್ರಪಂಚಕ್ಕೂ ಸತ್ಯ. ಸೃಷ್ಟಿ, ಸ್ಥಿತಿ, ನಾಶ, ಕೊನೆಯಲ್ಲಿ ಯೋಗ್ಯರಾಗಿರತಕ್ಕ ಜೀವರಿಗೆ ಮೋಕ್ಷ, ಇದನ್ನ ಕೊಡುವ ಕಾರಣ ನಮ್ಮ ಹೃದಯದಲ್ಲಿರತಕ್ಕ ಭಗವಂತನಿಗೆ ಅದ್ಭುತವಾದ ಹೆಸರು ಸತ್ಯಸ್ಯ ಸತ್ಯ. ಸತ್ಯ ಸತ್ಯೋ ಹರಿಸ್ರಷ್ಟ ಪಾತಾಪಿ ಲಯಕೃತ್ ತಥಾ ನಿಯಂತ ಮೋಕ್ಷದಶ್ಚೈವ ವಿಷ್ಣುರೇವ ಸನಾತನಃ. ಇಲ್ಲಿ ತನಕ ಹೇಳಿದ ಎಲ್ಲ ವಿಷಯವನ್ನ ಶ್ರೀಮದಾಚಾರ್ಯ ಹೇಳ್ತಾರೆ. ನಮ್ಮ ಹೃದಯದಲ್ಲಿ ಸನ್ನಿಹಿತನಾಗಿರತಕ್ಕ ಭಗವಂತನಿಗೆ ಸತ್ಯಸ್ಯ ಸತ್ಯ ಅಂತ ಹೆಸರು. ಸತ್ಯ ಅಂತಂದ್ರೆ, ಸತ್ಯಸ್ಯ ಅಂತಂದ್ರೆ ಜಗತ್ತು, ಪ್ರಾಣಿಗಳು, ಎಲ್ಲ ಜೀವರು, ಎಲ್ಲ ಲೋಕಗಳು, ಎಲ್ಲಕ್ಕೂ ಸೃಷ್ಟಿ ಸ್ಥಿತಿ ಲಯ ಕರ್ತೃವಾದವನು ನಾರಾಯಣ. ಆದ್ದರಿಂದ
ಮತ್ತೆ ಮೋಕ್ಷವನ್ನ ಕೊಡತಕ್ಕಂಥವನು ಸನಾತನನಾದ ವಿಷ್ಣು. ಆದ್ದರಿಂದ ಅವನನ್ನ ಸತ್ಯಸ್ಯ ಸತ್ಯ ಅಂತ ಇಲ್ಲಿ ಕರಿತಾ ಇದ್ದಾರೆ. ಅಂತಹ ವಿಶಿಷ್ಟವಾಗಿರತಕ್ಕಂತಹ ಮುಖ್ಯ ಪ್ರಾಣ ಭಗವಂತನ ಅಪಾರವಾಗಿರತಕ್ಕಂತಹ ಮಹಿಮೆಯನ್ನ ಯಾರು ವಿಶೇಷವಾಗಿ ಅನುಸಂಧಾನ ಮಾಡ್ತಾರೆ ಅವರಿಗೆ ಹೃದಯದಲ್ಲಿ ಸನ್ನಿಹಿತನಾಗಿರತಕ್ಕಂತಹ ಭಗವಂತ ವಿಶಿಷ್ಟವಾಗಿರತಕ್ಕಂತಹ ಮೋಕ್ಷವನ್ನ ಕೊಡ್ತಾನೆ. ಆದ್ದರಿಂದ ದೇವತಾಂತರ್ಯಾಮಿಯಾದ ಭಗವಂತನನ್ನ ಉಪಾಸನೆ ಮಾಡೋದಕ್ಕಿಂತಲೂ ಹೃದಯಾಂತರ್ಯಾಮಿಯಾದ ಭಗವಂತನನ್ನ ಉಪಾಸನೆ ಮಾಡತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಉಪಾಸನೆ. ಅದು ನಮಗೆ ಮೋಕ್ಷವನ್ನ ಕೊಡತಕ್ಕಂತಹ ಉಪಾಸನ ಅಂತ ಹೇಳಿ ಆ ಗಾರ್ಗ್ಯ ಬ್ರಾಹ್ಮಣರಿಗೆ ಅಜಾತಶತ್ರು ಎನ್ನುವ ರಾಜ ತತ್ವವನ್ನ ಬ್ರಹ್ಮಸ್ವರೂಪವನ್ನ ವಿಜ್ಞಾಪನ ಮಾಡಿಕೊಂಡಿದ್ದಾನೆ ಅಂತ ಉಪನಿಷತ್ತು ಹೇಳ್ತಾ ಈ ಅಜಾತಶತ್ರು ಬ್ರಾಹ್ಮಣವನ್ನ ಮುಗಿಸ್ತಾ ಇದೆ. ಅಲ್ಲಿಂದ ಇನ್ನು ಮುಂದಕ್ಕೆ ಪರಮಾದ್ಭುತವಾಗಿರತಕ್ಕ ಮುಖ್ಯ ಪ್ರಾಣದೇವರ ಮಹಿಮೆಗಳನ್ನ ನಿರೂಪಣೆ ಮಾಡುವ ಇನ್ನೊಂದು ಪ್ರಕರಣ ಆರಂಭ ಆಗತ್ತೆ. ಆ ಪ್ರಕರಣವನ್ನ ಮತ್ತೆ ನಾಳಿನ ಪಾಠದಲ್ಲಿ ಸರಿಯಾಗಿ 8 ಗಂಟೆಗೆ ಅನುಸಂಧಾನವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಇಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.